ರಾಜ್ಯ ರಾಜಧಾನಿ ಬೆಂಗಳೂರು ಮಾತ್ರ ಈ ಮಳೆಗೆ ಹೈರಾಣಾಗೋಗಿಲ್ಲ. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಜೋರು ಮಳೆಯಾಗಿದೆ. ಇನ್ನು ಚಿತ್ರದುರ್ಗ ಅಂತ ತಗೊಳ್ಳೋದಾದ್ರೆ ಇಲ್ಲಿ ಕಳೆದ 2 ದಿನಗಳಿಂದ ನಿರಂತರ ಧಾರಾಕಾರ ಮಳೆಯಾಗ್ತಾ ಇದೆ. ಹೊಸದುರ್ಗ ತಾಲೂಕಿನ ಕೆಲ್ಲೋಡು ಅನ್ನುವ ಸೇತುವೆ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ನೀರು ಹರಿತಾ ಇದೆ ಹೊರಗೆ. ವಾಣಿವಿಲಾಸ ಸಾಗರ ಜಲಾಶಯ ಕೂಡ ಅಂದ್ರೆ ವಾಣಿವಿಲಾಸ ಸಾಗರ ಜಲಾಶಯದ ನೀರು ಕೂಡ ಹೆಚ್ಚಾಗಿದ್ದು ಮೇಗಳ ಕಣಿವೆ ಅರಣ್ಯ ಪ್ರದೇಶದಲ್ಲಿ ಹೊಸ ಜಲಪಾತವೇ ಸೃಷ್ಟಿಯಾಗಿದೆ. ಮೇಗಳ ಕಣಿವೆಯ ಬಂಡೆಗಳಲ್ಲಿನ ಮೇಲೆ ನೀರು ಧುಮ್ಮಿಕ್ಕಿ ಹರಿತಾ ಇದೆ. ಹೊಸದುರ್ಗದಲ್ಲಿ ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬ ಹರಿತಾ ಇದ್ದು ಕೋಡಿ ಬಿದ್ದಿದೆ ಕೆಲವು ಕಡೆ. ಚಿತ್ರದುರ್ಗದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ತನಕ ಅಲ್ಲಿನ ಭಾಗದ ರೈತರು ಕೂಡ ಆಕಾಶದತ್ತ ಕತ್ತೆತ್ತಿ ನೋಡ್ತಾ ಇದ್ರು, ಯಾವಾಗ ಮಳೆ ಬರುತ್ತೆ, ಆಗ ಬರುತ್ತೆ, ಈಗ ಬರುತ್ತೆ ಅಂತ. ಈಗ ಒಂದೇ ಸಮ ಜೋರು ಮಳೆ ಬರ್ತಾ ಇದೆ. ಪರಿಣಾಮ ಇರೋ ಬರೋ ಇಲ್ಲಿ ತನಕ ಖಾಲಿಯಾಗಿ ಒಣಗೋಗ್ತಾ ಇದ್ದ ಎಲ್ಲ ಕೆರೆ ಕಟ್ಟೆಗಳು ಕೂಡ ಭರ್ತಿಯಾಗಿದೆ. ಹೊಳೆಗಳೆಲ್ಲವೂ ಭರ್ತಿಯಾಗಿದೆ. ಮೊಳಕಾಲ್ಮೂರು ತಾಲೂಕಿನ ಮೇಗಳ ಕಣಿವೆ ಅರಣ್ಯ ಪ್ರದೇಶದಲ್ಲಿ ಹೊಸದಾಗಿ ಜಲಪಾತವೇ ಸೃಷ್ಟಿಯಾಗಿದೆ. ನೀವು ಗಮನಿಸ್ತಾ ಇರ್ಬೋದು ಚಿತ್ರದುರ್ಗದ ಪರಿಸ್ಥಿತಿನ. ಮಲೆನಾಡಿನಂತೆ ಭಾಸವಾಗ್ತದೆ. ಕೋಟೆನಾಡು ಚಿತ್ರದುರ್ಗ ಮಲೆನಾಡಿನಂತೆ ಭಾಸವಾಗ್ತದೆ. ಈಗ ಎಲ್ಲ ಕಡೆ ನೀರು 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 ಕಡಿಮೆ ಆದರೂ ಕಷ್ಟ, ಅತಿ ಆದರೂ ಕಷ್ಟ. ಇಂಥ ಪರಿಸ್ಥಿತಿ ನಾವು ಈಗಲೇ ಆರಂಭದಲ್ಲೇ ಹೇಗಂತ ಇದ್ವಿ. ಇನ್ನು ಮುಂದಕ್ಕೆ ಹೋಗ್ತಾ 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 ಮಳೆ ಜಾಸ್ತಿ ಆಗ್ಬಿಟ್ರೆ ಪ್ರತಿನಿತ್ಯ ಇಂಥದ್ದೇ. ಆ ಜಲಾಶಯ ತುಂಬಿತು, ಇಲ್ಲಿ ನೀರಿನ ಒಳಹರಿವು ಜಾಸ್ತಿ ಆಯಿತು, ಇಲ್ಲಿ ಕೋಡಿ ಬಿತ್ತು, ಇಲ್ಲಿ ಕೊಚ್ಚೋಯ್ತು, ಇಂತಹದ್ದೇ ಸುದ್ದಿಗಳನ್ನು ನೋಡ್ತಾ ಹೋಗ್ತೀವಿ. ಆರಂಭದಲ್ಲೇ ಈ ರೀತಿಯ ಪರಿಸ್ಥಿತಿ ಇದೆ ಚಿತ್ರದುರ್ಗದಲ್ಲಿ. ಹೊಸದುರ್ಗ ತಾಲೂಕಿನ ಕೆಲ್ಲೋಡು ಅನ್ನುವ ಸೇತುವೆ ಒಂದು ಭರ್ತಿಯಾಗಿರೋದನ್ನು ಗಮನಿಸ್ತಾ ಇದ್ದೀವಿ. ಚಿಕ್ಕಮಗಳೂರು ಆಯ್ತು, ಈಗ ಮಂಡ್ಯದ ಕಡೆ ಹೋಗೋಣ. ಮಂಡ್ಯದಲ್ಲೂ ಕೂಡ ಜೋರು ಮಳೆ ಆಗ್ತಾ ಇರೋದ್ರಿಂದ ಮಂಡ್ಯದ ಪರಿಸ್ಥಿತಿ ಏನು? ಪೂರ್ವ ಮುಂಗಾರು ಮಳೆ ಈ ಭಾಗದಲ್ಲೂ ಚುರುಕುಗೊಂಡಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ. ಕನ್ನಂಬಾಡಿ ಜಲಾಶಯಕ್ಕೆ ನೀರು ಹೆಚ್ಚಿನದಾಗಿ ಹರಿದು ಬರ್ತಾ ಇದೆ. ಕನ್ನಂಬಾಡಿ ಜಲಾಶಯಕ್ಕೆ ಕೆಆರ್ಎಸ್ ಡ್ಯಾಂಗೆ ಈಗ 1,000 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಾಗಿದ್ದು 124.80 ಅಡಿಯ ಡ್ಯಾಂನಲ್ಲಿ ಇದೀಗ 80 ಅಡಿಯಷ್ಟು ನೀರು ಸಂಗ್ರಹ ಆಗಿದೆ. ಪಾಪ ಇಲ್ಲಿ ತನಕ ಮಳೆ ಇಲ್ಲದೆ ಕಂಗಾಲಾಗಿದ್ವಿ. ಪ್ರತಿ ಸಲ ಕೋರ್ಟ್ನಲ್ಲೂ ಕೂಡ ಆ ಕಡೆಗೆ ತಮಿಳ್ನಾಡಿಗೆ ನೀರು ಬಿಡಬೇಕು ಅಂತಿದ್ದಂಗೆ ಒಂದ್ ರೀತಿ ಬರೀ ನೀರಲ್ಲ, ಬೆವರು ರಕ್ತನೇ ಹರಿಸ್ದಂಗೆ ಆಗ್ತಾ ಇತ್ತು ಕೆಆರ್ಎಸ್ ಡ್ಯಾಮ್ನಿಂದ ನೀರು ಹರಿಸ್ಬೇಕಾದ್ರೆ. ಈಗ ರೈತರ ಮೊಗದಲ್ಲಿ ಸ್ವಲ್ಪ ಮಂದಹಾಸ ಮೂಡ್ದಂಗೆ ಕಾಣಿಸ್ತದೆ. ಸುತ್ತಮುತ್ತ ಕೂಡ ಹಸಿರು ಗಮನಿಸ್ತಾ ಇದೀವಿ. ಪೂರ್ತಿ ಬರಡು ಭೂಮಿಯಾಗಿ ಹೋಗ್ಬಿಟ್ಟಿತ್ತು ಮಂಡ್ಯದ ಭಾಗ ಕೆಆರ್ಎಸ್ ಡ್ಯಾಮ್ ಸುತ್ತಮುತ್ತ ಇದೇ 1.5 ತಿಂಗಳ ಹಿಂದೆ. ಈಗ ಚೆನ್ನಾಗಾಗಿದೆ ವಾತಾವರಣ.